ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4 CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅನ್ನ ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಜಾಬ್ ಫಸ್ಟ್, ರೌಂಡ್ ರಾಬಿನ್ ಮತ್ತೆ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ಗಳು. ಈಗ ನೋಡಿ, ಪ್ರಾಬ್ಲಮ್ ಅನ್ನ ಕೊಡ್ತಾರೆ, ಒಂದ್ಸಲಿ ಪ್ರಾಬ್ಲಮ್ ಅನ್ನ ಕೊಟ್ಬಿಟ್ಟು 4 ಕೂಡ ಅಪ್ಲೈ ಮಾಡಿ ಅಂತ ಒಂದೊಂದ್ಸಲಿ ಕೇಳ್ಬೋದು. ಸೊ ಅವಾಗ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಪ್ರಿಯಾರಿಟಿನ ಕೊಟ್ಟಿದ್ದಾರೆ. ಈ ಪ್ರಿಯಾರಿಟಿನ ನಾನು FCFS ಗೂ ಯೂಸ್ ಮಾಡಬೇಕಾ, SJF ಗೂ ಯೂಸ್ ಮಾಡಬೇಕಾ, ರೌಂಡ್ ರಾಬಿನಿಗೂ ಯೂಸ್ ಮಾಡಬೇಕಾ ಅಂತ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ನೀವು ಪ್ರಿಯಾರಿಟಿಗೆ ಯೂಸ್ ಮಾಡಲೇಬೇಕು ಆ ಪ್ರಿಯಾರಿಟಿಯನ್ನ, ಏನ್ ಕೊಟ್ಟಿದ್ದಾರೆ ಅದನ್ನ. ಬಟ್ ಇನ್ನ ಉಳಿದಿರುವಂತ 3ಕ್ಕೂ ಕೂಡ ಯೂಸ್ ಮಾಡಬೇಕಾ? ಇಲ್ಲ, ಕೇವಲ ಪ್ರಯಾರಿಟಿನ ನಾವು ಪ್ರಯಾರಿಟಿ CPU ಶೆಡ್ಯೂಲಿಂಗ್ಗೆ ಮಾತ್ರ ಯೂಸ್ ಮಾಡ್ತೀವಿ ಹೊರತು ಫಸ್ಟ್ ಕಮ್ ಫಸ್ಟ್ ಸರ್ವ್, SJF ಮತ್ತೆ ರೌಂಡ್ ರಾಬಿನ್ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅದೇ ರೀತಿ ಸಾಲ್ವ್ ಮಾಡ್ತೀವಿ. ಈ 3ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಪ್ರಯಾರಿಟಿನ ಮರ್ದಿತೀವಿ, ಅಂದ್ರೆ ಪ್ರಯಾರಿಟಿನ ನಾವು ಯೂಸೇ ಮಾಡಲ್ಲ. ಸರಿನಾ? ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ, ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. ಪ್ರಯಾರಿಟಿನ ಕೊಟ್ಟರೆ ನನಗೆ ಪ್ರಯಾರಿಟಿ ಬೇಕಾಗಿಲ್ಲ. ಇವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಸಾಲ್ವ್ ಮಾಡೋದಕ್ಕೆ ಪ್ರೋಸೆಸ್ಗಳು ಸಾಕು, ಅರೈವಲ್ ಟೈಮ್, ಬರ್ಸ್ಟ್ ಟೈಮ್ ಸಾಕು. ನಾನು ಏನೇನನ್ನ ಕಂಡುಹಿಡಿಬೇಕು? ಮೊದಲಿಗೆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು. CT ಅಂತ ಬರೆದಿರ್ತೀನಿ, ಕಂಪ್ಲೀಷನ್ ಟೈಮ್. ಎರಡನೇದಾಗಿ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಮೂರನೇದಾಗಿ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ನಾನು 3 ಎಲಿಮೆಂಟ್ಗಳನ್ನ ಕಂಡುಹಿಡಿಬೇಕು. ಪ್ರತಿಯೊಂದು ಪ್ರೋಸೆಸ್ಗೂ ಕೂಡ ಒಂದು ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀನಿ ಅಂತಂದ್ರೆ, ನಾನು ಕಂಡುಹಿಡಿಯೋದಕ್ಕೋಸ್ಕರ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಗ್ಯಾಂಟ್ ಚಾರ್ಟ್, ಸೊ ಇದನ್ನ ನೀವು ಕ್ಯೂ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಇವಾಗ ಈ ಗ್ಯಾಂಟ್ ಚಾರ್ಟ್ ಏನಾಗುತ್ತೆ, 0 ಇಂದ ಶುರು ಆಗುತ್ತೆ. ಇಲ್ಲಿ ಅವರು ಟೈಮ್ ಅನ್ನ ಸ್ಪೆಸಿಫೈ ಮಾಡಿಲ್ಲ. ಅರೈವಲ್ ಟೈಮ್ ಅಂತ ಕೊಟ್ಟಿದ್ದಾರೆ, ಮಿಲಿ ಸೆಕೆಂಡ್ಸೋ ಅವರ್ಸೋ ಅದೇನು ಸ್ಪೆಸಿಫೈ ಮಾಡಿಲ್ಲ. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೋಸ್ಕರ ಏನ್ ಮಾಡ್ತೀನಿ, ಇದನ್ನ ಮಿನಿಟ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಓಕೆನಾ? 0 ಮಿನಿಟ್, 1 ಮಿನಿಟ್, 2 ಮಿನಿಟ್, 4 ಮಿನಿಟ್. ಇವಾಗ ಈ ಗ್ಯಾಂಟ್ ಚಾರ್ಟ್ ಎಷ್ಟರಲ್ಲಿ ಶುರುವಾಗಿದೆ? 0th ಮಿನಿಟ್ ಅಲ್ಲಿ ಶುರುವಾಗಿದೆ. ಸೊ ನಾವೇನ್ ಮಾಡ್ಬೇಕು, 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ಅಂತ ಹುಡುಕ್ತಾ ಹೋಗ್ತೀವಿ. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಏನು ಹೆಡ್ಡಿಂಗ್ ಇರೋದು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ನಾವು ಕೆಲಸನ ಮಾಡ್ಕೊಡ್ತೀವಿ, ಅಂದ್ರೆ CPU ನ ಎಕ್ಸಿಕ್ಯೂಟ್ ಆಗೋದಕ್ಕೆ ಕೊಡ್ತಾ ಹೋಗ್ತೀವಿ. ನೋಡಿ, P1 ಬಂದಿದೆ. ಸೊ P1 ಅನ್ನ ನಾನು CPU ಶೆಡ್ಯೂಲಿಂಗಿಗೆ ಅಲಾಟ್ ಮಾಡಿದ್ದೀನಿ. ಎಷ್ಟೊತ್ತು ಟೈಮ್ ಕೊಡ್ತೀನಿ? ಸೊ ಪ್ರೋಸೆಸ್ P1 ಅದರ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಮಾಡೋದಕ್ಕೆ 4 ನಿಮಿಷ ಬೇಕು. ಬರ್ಸ್ಟ್ ಟೈಮ್ 4 ನಿಮಿಷ. 4 ನಿಮಿಷ ಬೇಕಲ್ವಾ? ಸೊ ನಾನು ಎಷ್ಟು ನಿಮಿಷ CPU ನ ಅಲೋಕೇಟ್ ಮಾಡ್ತೀನಿ ಅಂತಂದ್ರೆ ಕಂಪ್ಲೀಟ್ 4 ಮಿನಿಟ್ಸ್ ಅಲೋಕೇಟ್ ಮಾಡ್ತೀನಿ. 0 ಇಂದ 4 ಮಿನಿಟ್ ವರೆಗೂ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮತ್ತೆ SJF ಶಾರ್ಟೆಸ್ಟ್ ಜಾಬ್ ಫಸ್ಟ್ ಏನಿದೆ, ಇದನ್ನ ನಾವು ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಕರಿತೀವಿ. ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಇನ್ನ ಉಳಿದಿರುವಂತ 2 ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಇವಾಗ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಿದೆ, ಅದು ಅದರ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗೋವರೆಗೂ ನಾನು CPU ನ ಬೇರೆ ಪ್ರೋಸೆಸ್ಗೆ ಕೊಡಂಗಿಲ್ಲ. ಅಂದ್ರೆ ಏನು? ಪ್ರೋಸೆಸ್ P1 4 ನಿಮಿಷ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ನಾನು ಯಾರಿಗೂ CPU ನ ಕೊಡಂಗಿಲ್ಲ ನೆಕ್ಸ್ಟ್ ಪ್ರೋಸೆಸ್ಗಳಿಗೆ. ಈಗ ಪ್ರೋಸೆಸ್ P1 ಫುಲ್ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ನೆಕ್ಸ್ಟ್ ಇನ್ನ P2, P3, P4 3 ಮಾತ್ರ ಉಳ್ಕೊಂಡಿದೆ. ಈಗ ನಾವು ಎಷ್ಟನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ? 4ನೇ ನಿಮಿಷ. ಸೊ 4ನೇ ನಿಮಿಷದೊಳಗಡೆ ಯಾವ ಪ್ರೋಸೆಸ್ಗಳು ಬಂದಿದೆ ನೋಡ್ತಾ ಹೋಗಿ. ಪ್ರೋಸೆಸ್ P1 ಬಿಡಿ, ಯಾಕಂತಂದ್ರೆ ಅದು ಮುಗ್ದಿದೆ. P2, P3, P4 ಅರೈವಲ್ ಟೈಮ್ ನೋಡಿದ್ರೆ 1, 2, 4 4 ನಿಮಿಷದೊಳಗಡೆ ಎಲ್ಲರೂ ಕೂಡ ಬಂದಿದ್ದಾರೆ. ಇವಾಗ ಫಸ್ಟ್ 0th ಮಿನಿಟ್ ಅಲ್ಲಿ ಒಂದೇ ಒಂದು ಪ್ರೋಸೆಸ್ ಬಂದಿತ್ತು, ಅದನ್ನ ಎಕ್ಸಿಕ್ಯೂಟ್ ಮಾಡಿದೆ. ಈಗ 4ನೇ ನಿಮಿಷದಲ್ಲಿ ಈಗ 4ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇರೋದ್ರಿಂದ 4 ನಿಮಿಷದೊಳಗಡೆ ಇನ್ನ ಉಳಿದಿರುವಂತ 3 ಪ್ರೋಸೆಸ್ಗಳು ಬಂದಿದೆ. ಫಸ್ಟ್ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು? ಯಾರು ಫಸ್ಟ್ ಬಂದ್ರು ಅವರು. ಸೊ ನೋಡಿ, ಅರೈವಲ್ ಟೈಮ್ P2ಗೆ 1 ಇದೆ, P3ಗೆ 2 ಇದೆ, P4ಗೆ 4 ಇದೆ. ಸೊ ಏನ್ ಅರ್ಥ ಆಯ್ತು? ಫಸ್ಟ್ P2 ಬಂದಿದೆ, ನೆಕ್ಸ್ಟ್ P3 ಬಂದಿದೆ, ನೆಕ್ಸ್ಟ್ P4 ಬಂದಿದೆ ಅಂತ. ಈಗ ಫಸ್ಟ್ ಏನ್ ಮಾಡಬೇಕು? ಪ್ರೋಸೆಸ್ P2 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾಕಂತ ಅಂದ್ರೆ ಅದು ಬೇಗ ಬಂದಿದೆ. ಪ್ರೋಸೆಸ್ P2 ಎಷ್ಟು ನಿಮಿಷ ಬೇಕು ಅದು ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 2 ಮಿನಿಟ್ಸ್. ಸೊ 4 + 2 ಆಡ್ ಮಾಡಬೇಕು. 4 + 2 ವಿಲ್ ಬಿ 6 ಆಡ್ ಮಾಡಬೇಕು. ಇವಾಗ ನಾವು 6th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಇನ್ನ 2 ಪ್ರೋಸೆಸ್ಗಳು ಮಾತ್ರ ಉಳ್ಕೊಂಡಿದೆ.
ಆ ಎರಡೂ ಪ್ರೋಸೆಸ್ಗಳು ಕೂಡ 6ನೇ ನಿಮಿಷದ ಒಳಗಡೆ ಬಂದಿದ್ದಾವೆ ಆಲ್ರೆಡಿ. ಸೊ ಇವಾಗ ಯಾರನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾರು ಫಸ್ಟ್ ಬಂದಿದ್ದಾರೆ ಅವರು. ಪ್ರೋಸೆಸ್ P3 2 ನಿಮಿಷದಲ್ಲಿ ಬಂದಿದೆ, ಪ್ರೋಸೆಸ್ P4 4ನೇ ನಿಮಿಷ. ಸೊ ಪ್ರೋಸೆಸ್ P3 ಅನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾಕಂತಂದ್ರೆ ಅದು ಬೇಗ ಬಂದಿದೆ. ಎಷ್ಟು ನಿಮಿಷ ಬೇಕು ಅದಕ್ಕೆ? 3 ಮಿನಿಟ್ ಬೇಕು. ಸೊ 6 + 3 ವಿಲ್ ಬಿ 9, ಪ್ರೋಸೆಸ್ P3. ನೆಕ್ಸ್ಟ್ ಲಾಸ್ಟ್ ಇನ್ನ ಒಂದೇ ಒಂದು ಉಳಿದಿರೋದು ಪ್ರೋಸೆಸ್ P4. ಅದು 9 ನಿಮಿಷದೊಳಗಡೆ ಬಂದಿದೆ, ಅಂದರೆ 4ನೇ ನಿಮಿಷದಲ್ಲೇ ಬಂದಿದೆ. ಅದಕ್ಕೆ ಎಷ್ಟು ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ? 2 ಮಿನಿಟ್ಸ್. ಸೊ 9 + 2 ವಿಲ್ ಬಿ 11. ಇವಾಗ ನೋಡಿ, ಎಲ್ಲ ಪ್ರೋಸೆಸ್ಗಳನ್ನು ಕೂಡ ನಾನು CPU ಶೆಡ್ಯೂಲಿಂಗ್ ಮಾಡಿ ಎಕ್ಸಿಕ್ಯೂಟ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಈ 3 ಕಾಲಮ್ಗಳನ್ನು ಫಿಲ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾವ ರೀತಿ ಫಿಲ್ ಮಾಡ್ತೀನಿ ನೋಡಿ. ಫಸ್ಟ್ ಕಂಪ್ಲೀಷನ್ ಟೈಮ್ ಅಂತಂದ್ರೆ ಒಂದು ಪ್ರೋಸೆಸ್ ಅದರ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಅನ್ನ ಯಾವ ಟೈಮ್ ನಲ್ಲಿ ಮಾಡಿದೆ ನೋಡಿ. ಪ್ರೋಸೆಸ್ P1 ಸ್ಟಾರ್ಟ್ ಆಗಿದ್ದು 0th ಮಿನಿಟ್ ಅಲ್ಲಿ, ಎಂಡ್ ಆಗಿದ್ದು ಯಾವಾಗ? 4ನೇ ನಿಮಿಷದಲ್ಲಿ. ಸೊ 4 ಅಂತ ಬರೀತೀನಿ. ಪ್ರೋಸೆಸ್ P2 ಎಂಡ್ ಆಗಿದ್ದು ಯಾವಾಗ? 6th ಮಿನಿಟ್. ಪ್ರೋಸೆಸ್ P3 ಎಂಡ್ ಆಗಿದ್ದು 9th ಮಿನಿಟ್. ಪ್ರೋಸೆಸ್ P4 ಎಂಡ್ ಆಗಿದ್ದು 11th ಮಿನಿಟ್. ಸಿಂಪಲ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅನ್ನ ನಾನು ಕಂಡುಹಿಡಬೇಕು. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್ ಏನಾಗಿರುತ್ತೆ? ಟರ್ನ್ ಅರೌಂಡ್ ಟೈಮ್. ಸೊ 4 - 0 ವಿಲ್ ಬಿ 4, 6 - 1 ವಿಲ್ ಬಿ 5, 9 - 2 ವಿಲ್ ಬಿ 7, 11 - 4 ವಿಲ್ ಬಿ 7. ಸಿಂಪಲ್. ಇನ್ನು ಒಂದೇ ಒಂದನ್ನ ನಾವು ಫಿಲ್ ಮಾಡಬೇಕು. ಏನದು? ವೇಟಿಂಗ್ ಟೈಮ್. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 4 - 4 ವಿಲ್ ಬಿ 0, 5 - 2 ವಿಲ್ ಬಿ 3, 7 - 3 ವಿಲ್ ಬಿ 4, 7 - 2 ವಿಲ್ ಬಿ 5. ನೋಡಿ, ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತು. ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಏನು ಕ್ವಶನ್ ಅನ್ನ ಕೇಳ್ಬೋದು ಅಂತಂದ್ರೆ, ಫೈಂಡ್ ದಿ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಯೋದಕ್ಕೆ ಏನಾದರೂ ಕೇಳಿದ್ರೆ ಏನು ಮಾಡ್ತೀರಾ? ಎಲ್ಲದನ್ನು ಆ್ಯಡ್ ಮಾಡಬೇಕು. 4 + 5 + 7 + 7. ಸೊ ಎಷ್ಟಾಗುತ್ತೆ? 4 + 5 + 7 + 7. 7 + 7 14, 14 + 4 18, 18 + 5 ಏನಾಗುತ್ತೆ? 23. ಸೊ 23 ಡಿವೈಡೆಡ್ ಬೈ ಎಷ್ಟು ಪ್ರೋಸೆಸ್ ಇರೋದು? 4 ಪ್ರೋಸೆಸ್. ಸೊ ಡಿವೈಡ್ ಬೈ 4. 23 ಡಿವೈಡ್ ಬೈ 4 ಇಷ್ಟು ಬರೆದ್ರೆ ಸಾಕು. ಡೆಸಿಮಲ್ ಅಲ್ಲಿ ಏನು ಬರೀಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇದೇ ರೀತಿ ಅವರು ಕಂಪ್ಲೀಷನ್ ಟೈಮಿನ ಆವರೇಜ್ ಕೇಳ್ಬೋದು, ಇಲ್ಲ ವೇಟಿಂಗ್ ಟೈಮಿನ ಆವರೇಜ್ ಅನ್ನ ಕೇಳ್ಬೋದು. ಈ ರೀತಿ ಏನಾದ್ರೂ ಎಲ್ಲ CPU ಶೆಡ್ಯೂಲಿಂಗ್ ಪ್ರಾಬ್ಲಮ್ ಅನ್ನು ಕೂಡ ಒಂದೇ ಪ್ರಾಬ್ಲಮ್ ಅನ್ನ ಕೊಟ್ಟು ಸಾಲ್ವ್ ಮಾಡಿ ಅಂತಂದ್ರೆ ಆವರೇಜ್ ಗಳನ್ನ ಏನು ಕೇಳಲ್ಲ. ಇಷ್ಟೇ. ಈ 3 ಕಾಲಮ್ ಅನ್ನ ಫಿಲ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಇವಾಗ ಯಾವ್ದಾಯ್ತು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನ ಮುಗಿಸಿದೀವಿ. ನೆಕ್ಸ್ಟ್ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅನ್ನ ಸಾಲ್ವ್ ಮಾಡೋಣ ಇದೇ ಪ್ರಾಬ್ಲಮ್ಗೆ. ಸೊ ಇವಾಗ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಯಾವ ರೀತಿ? ಸೇಮ್ ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. 0 ಇಂದ ಶುರು ಆಗಬೇಕು. ಸೊ 0th ಮಿನಿಟ್ ಇಂದ ಶುರು ಮಾಡ್ತೀನಿ. 0th ಮಿನಿಟ್ ಅಲ್ಲಿ ಫಸ್ಟ್ ಯಾರು ಬಂದಿದ್ದಾರೆ ನೋಡಿ. 0th ಮಿನಿಟ್ ಅಲ್ಲಿ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ಪ್ರೋಸೆಸ್ P1. ಅದು ಎಕ್ಸಿಕ್ಯೂಟ್ ಆಗಕ್ಕೆ ಎಷ್ಟು ನಿಮಿಷ ಬೇಕು? 4 ನಿಮಿಷ ಬೇಕು. SJF FCFS ಎರಡೂ ಕೂಡ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಅಂದ್ರೆ ಒಂದ್ಸಲಿ ಪ್ರೋಸೆಸ್ ಶುರುವಾದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಅದು ಫುಲ್ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ CPU ಬೇರೆ ಪ್ರೋಸೆಸ್ಗೆ ಅಲೋಕೇಟ್ ಆಗಲ್ಲ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ 0 ಇಂದ 4th ಮಿನಿಟ್ 4 ನಿಮಿಷ ಬೇಕು. ಸೊ 0 ಇಂದ 4th ಮಿನಿಟ್ ವರೆಗೂ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಯ್ತು. ಇವಾಗ ಪ್ರೋಸೆಸ್ P1 ಆಗಿದೆ. ನೆಕ್ಸ್ಟ್ 4th ಮಿನಿಟ್ ಅಲ್ಲಿ ಇದೀವಿ. ಇವಾಗ ಎಕ್ಸಿಕ್ಯೂಷನ್ 4th ಮಿನಿಟ್ ಅಲ್ಲಿ ಇದೀವಿ. 4 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಪ್ರೋಸೆಸ್ P2 ಕೂಡ ಬಂದಿದೆ, P3 ಕೂಡ ಬಂದಿದೆ, P4 ಕೂಡ ಬಂದಿದೆ. ಈಗ ಈ 3ರಲ್ಲಿ ನಾನು ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು? ಶಾರ್ಟೆಸ್ಟ್ ಜಾಬ್ ಫಸ್ಟ್. ಯಾರ ಕೆಲಸ ಕಡಿಮೆ ಇರುತ್ತೆ ಅವ್ರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿ ಕಳಿಸ್ಬಿಡೋದು. ನೋಡಿ, ಪ್ರೋಸೆಸ್ P2ದು 2 ಇದೆ, ಪ್ರೋಸೆಸ್ P3ದು 3 ಇದೆ, ಪ್ರೋಸೆಸ್ P4ದು 2 ಇದೆ. ಕಡಿಮೆ ಇರೋದು ಯಾರಿಗೆ? ಪ್ರೋಸೆಸ್ P2ಗೂ ಕೂಡ 2, ಪ್ರೋಸೆಸ್ P4ಗೂ ಕೂಡ 2. ಸೊ ಇವಾಗ ಏನಾಯ್ತು? ಇವರಿಬ್ರು ಮಧ್ಯೆ ಟೈ ಆಯ್ತು. ಶಾರ್ಟೆಸ್ಟ್ ಜಾಬ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂತ ಹೋದ್ರೆ ಇವರಿಬ್ಬರಿಗೂ ಕೂಡ ಟೈ ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ? ಈಗ ಟೈ ಆಗಿದೆ ಅಲ್ವಾ, ಇಬ್ರದ್ದು ಕೂಡ 2 ನಿಮಿಷದ ಎಕ್ಸಿಕ್ಯೂಷನ್ ಆಗಿದೆ. ಸೊ 2 ನಿಮಿಷದ ಎಕ್ಸಿಕ್ಯೂಷನ್ ಅನ್ನ ಮಾಡ್ಬೇಕು. ಸೊ ಅವಾಗ ಏನ್ ಮಾಡ್ತೀನಿ? ಅರೈವಲ್ ಟೈಮ್ ನೋಡ್ತೀನಿ ಅವ್ರದ್ದು. ಸೊ ಯಾರು ಫಸ್ಟ್ ಬಂದ್ರು ಅಂತ. ಪ್ರೋಸೆಸ್ P2 1 ನಿಮಿಷಕ್ಕೆ ಬಂದಿದೆ, ಪ್ರೋಸೆಸ್ P4 4ನೇ ನಿಮಿಷಕ್ಕೆ ಬಂದಿದೆ. ಸೇಮ್ ಕಂಪ್ಲೀಷನ್ ಟೈಮ್ ಇದೆ, ಸೇಮ್ ಬರ್ಸ್ಟ್ ಟೈಮ್ ಇದೆ, ಬಟ್ ಅರೈವಲ್ ಯಾರು ಫಸ್ಟ್ ಆಗಿರೋದು? ಪ್ರೋಸೆಸ್ P2. ಸೊ ಪ್ರೋಸೆಸ್ P2 ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ? 2 ಮಿನಿಟ್ಸ್. ಸೊ 4 + 2 ವಿಲ್ ಬಿ 6.
ನೆಕ್ಸ್ಟ್ ಯಾರನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಪ್ರೋಸೆಸ್ P4 ಫಾರ್ 2 ಮಿನಿಟ್ಸ್ ಅಂದರೆ 6 + 2 ವಿಲ್ ಬಿ 8. ನೆಕ್ಸ್ಟ್ ಇನ್ನು ಒಂದೇ ಒಂದು ಪ್ರೋಸೆಸ್ ಉಳಿದಿರೋದು, 8 ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ, ಅದು ಆಲ್ರೆಡಿ 2ನೇ ನಿಮಿಷದಲ್ಲೇ ಬಂದಿದೆ. ಸೊ ಇವಾಗ ಏನು ಮಾಡ್ತೀವಿ, ಪ್ರೋಸೆಸ್ P3 ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಎಷ್ಟು ನಿಮಿಷ ಬೇಕಾದಕ್ಕೆ ಎಕ್ಸಿಕ್ಯೂಟ್ ಆಗೋದಕ್ಕೆ, 3 ಮಿನಿಟ್ಸ್. ಸೊ 8 + 3 ವಿಲ್ ಬಿ 11. ಸೊ ಇವಾಗ ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಫಿಲ್ ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು, ಯಾವಾಗ ಒಂದು ಪ್ರೋಸೆಸ್ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. 0 ಅಲ್ಲಿ ಶುರು ಆಯಿತು, 4ನೇ ನಿಮಿಷದಲ್ಲಿ ಪ್ರೋಸೆಸ್ P1 ಕಂಪ್ಲೀಟ್ ಮಾಡ್ತು. ಪ್ರೋಸೆಸ್ P2 6th ಮಿನಿಟಲ್ಲಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡ್ತು. ಪ್ರೋಸೆಸ್ P4 8 ಮಿನಿಟಲ್ಲಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡ್ತು. ಪ್ರೋಸೆಸ್ P3 11th ಮಿನಿಟಲ್ಲಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡ್ತು. ಈಗ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಟರ್ನ್ ಅರೌಂಡ್ ಟೈಮ್ ಏನು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸೊ 4 - 0 ವಿಲ್ ಬಿ 4, 6 - 1 will be 5, 11 - 2 will be 9, 8 - 4 will be 4. ಸಿಂಪಲ್. ನೆಕ್ಸ್ಟ್ ವೇಟಿಂಗ್ ಟೈಮ್ ನ ಯಾವ ರೀತಿ ಕಂಡುಹಿಡಿಯೋದು, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. ಸೊ ಎರಡನ್ನೂ ಕೂಡ ಮೈನಸ್ ಮಾಡಿದ್ರೆ ಏನಾಗುತ್ತೆ, 4 - 4 will be 0, 5 - 2 will be 3, 9 - 3 will be 6, 4 - 2 will be 2. ಸೊ ಇವಾಗ ಶಾರ್ಟೆಸ್ಟ್ ಜಾಬ್ ಫಸ್ಟ್ CPU ಶೆಡ್ಯೂಲಿಂಗ್ ಪ್ರಾಬ್ಲಮ್ ಕೂಡ ಮುಗೀತು. ಸೊ ಅವರೇನಾದ್ರೂ ಆವ್ರೇಜ್ ಅನ್ನ ಕಂಡುಹಿಡಿಯೋಕೆ ಹೇಳಿದ್ರೆ, ನಾನು ಅವಾಗಲೇ ತೋರಿಸಿದ್ನಲ್ಲ ಆ ರೀತಿ ನೀವು ಆವ್ರೇಜ್ ಅನ್ನ ಕಂಡುಹಿಡಿಬಹುದು. ಈಗ ರೌಂಡ್ ರಾಬಿನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ರೌಂಡ್ ರಾಬಿನ್ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ಟೈಮ್ ಕ್ವಾಂಟಮ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರೂ ಟೈಮ್ ಕ್ವಾಂಟಮ್ ನಮ್ಗೆ Q = 2 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ನಾವೇನ್ ಮಾಡ್ಬೇಕು, ರೌಂಡ್ ರಾಬಿನ್ ಅನ್ನ ಅಪ್ಲೈ ಮಾಡಿ 2 ನಿಮಿಷ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅಷ್ಟೇ. ಅವರು ಎಷ್ಟು ಟೈಮ್ ಕ್ವಾಂಟಮ್ ಕೊಟ್ಟಿರ್ತಾರೆ ಅಷ್ಟು ನಿಮಿಷ ಮಾತ್ರ ನಾನು ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಬೇರೆ ಪ್ರೋಸೆಸ್ಗೆ ಸ್ವಿಚ್ ಆಗಬೇಕು. ಸೊ ಇವಾಗ ನಮಗೆ 2 ಕ್ಯೂಗಳ ಅವಶ್ಯಕತೆ ಇರುತ್ತೆ. ಮೊದಲನೇದೇನು, ರನ್ನಿಂಗ್ ಕ್ಯೂ. ನೆಕ್ಸ್ಟ್ ಎರಡನೇದು ರೆಡಿ ಕ್ಯೂ. ಈಗ ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಾವು ರನ್ನಿಂಗ್ ಕ್ಯೂ ಅಲ್ಲಿ ಇನ್ಸರ್ಟ್ ಮಾಡಿಕೊಂಡು ಒಂದು ಪ್ರೋಸೆಸ್ ಅನ್ನ ರನ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ರನ್ನಿಂಗ್ ಕ್ಯೂ ಸ್ಟಾರ್ಟ್ ಆಗೋದು 0th ಮಿನಿಟ್ ಇಂದ. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿದೆ, ಒಂದೇ ಒಂದು ಪ್ರೋಸೆಸ್. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ರನ್ನಿಂಗ್ ಕ್ಯೂಗೆ ತಗೋಬಹುದು. ಪ್ರೋಸೆಸ್ P1 ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 4 ನಿಮಿಷ ಬೇಕು. ಬಟ್ ನಮ್ಮ ಟೈಮ್ ಕ್ವಾಂಟಮ್ ಎಷ್ಟು ಅವ್ರು ಕೊಟ್ಟಿರೋದು, 2 ಮಿನಿಟ್ಸ್. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಕೇವಲ 2 ನಿಮಿಷ ಮಾತ್ರ ಅದನ್ನ ರನ್ ಮಾಡ್ತೀನಿ. 4ರಲ್ಲಿ 2 ಹೋದ್ರೆ ಎಷ್ಟಾಯ್ತು, ಇನ್ನೂ ಕೂಡ 2 ನಿಮಿಷ ಎಕ್ಸಿಕ್ಯೂಷನ್ ಇನ್ನು ಬಾಕಿ ಇದೆ. ಬರ್ಸ್ಟ್ ಟೈಮ್ ಇನ್ನೂ ಬಾಕಿ ಇದೆ. ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಇನ್ನು 2 ನಿಮಿಷದ ಕೆಲಸ ಇದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ನಾವು 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ನಲ್ಲಿ ಇದೀವಿ. 2 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 ಕೂಡ ಇದೆ, ಪ್ರೋಸೆಸ್ P2 ಕೂಡ ಇದೆ, ಪ್ರೋಸೆಸ್ P3 ಕೂಡ ಇದೆ. ಇವಾಗ ಇನ್ನು ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇವರಲ್ಲಿ ಯಾರು ಬೇಗ ಬಂದಿದ್ದಾರೆ. ಇವಾಗ ತಾನೇ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಬರೆಯಕ್ಕೆ ಹೋಗ್ಬೇಡ್ರಿ. ರೆಡಿ ಕ್ಯೂಗೆ ಫಸ್ಟ್ ಯಾರನ್ನು ಬರಿಬೇಕು ಅಂತಂದ್ರೆ, ಯಾರು ಫಸ್ಟ್ ಬಂದಿರೋದು, ಪ್ರೋಸೆಸ್ P2 ತಾನೇ ಫಸ್ಟ್ ಬಂದಿರೋದು. ಸೊ ಪ್ರೋಸೆಸ್ P2 1ನೇ ನಿಮಿಷದಲ್ಲಿ ಬಂದಿದೆ. ನೆಕ್ಸ್ಟ್ ಪ್ರೋಸೆಸ್ P3 2ನೇ ನಿಮಿಷದಲ್ಲಿ ಬಂದಿದೆ. ನಾವಿನ್ನು 2ನೇ ನಿಮಿಷದಲ್ಲಿ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಸೊ ಪ್ರೋಸೆಸ್ P4 ಇನ್ನು ಬಂದಿಲ್ಲ. ಪ್ರೋಸೆಸ್ P2 ಬಂದಿತ್ತು, ಪ್ರೋಸೆಸ್ P3 ಬಂದಿತ್ತು. ನೆಕ್ಸ್ಟ್ ಇನ್ನೂ ಕೂಡ ಪ್ರೋಸೆಸ್ P1 ಇಂದು 2 ನಿಮಿಷ ಎಕ್ಸಿಕ್ಯೂಷನ್ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪ್ರೋಸೆಸ್ P1 ಅನ್ನ ಆಡ್ ಮಾಡ್ತೀನಿ. ಫಸ್ಟ್ ಏನ್ ಮಾಡಬೇಕು, ನೀವು ಇವಾಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಅನ್ನ ಕ್ಯೂ ಅಲ್ಲಿ ಹಾಕ್ಬಾರ್ದು. ಫಸ್ಟ್ ಉಳಿದಿರುವಂತವನ್ನ ಯಾರು ಫಸ್ಟ್ ಬಂದ್ರು ಅವ್ರ ಪ್ರಕಾರ ಹಾಕ್ಬೇಕು. ಆಮೇಲೆ ಕೊನೆಗೆ ಯಾರು ಉಳ್ಕೊಂಡಿರುತ್ತಲ್ವಾ, ಇಲ್ಲಿ ಇನ್ನು 2 ನಿಮಿಷದ ಕೆಲಸ ಉಳಿದಿತ್ತಲ್ವಾ, ಸೊ ಅದಕ್ಕೋಸ್ಕರ ಅವರನ್ನ ಕೊನೆಗೆ ಹಾಕಿದೀವಿ. ಇವಾಗ ಪ್ರೋಸೆಸ್ P1 ಆಲ್ರೆಡಿ ಆಗಿದೆ. ಪ್ರೋಸೆಸ್ P2 ನ ತಗೊಂತೀನಿ. ಎಷ್ಟು ನಿಮಿಷ ಕೆಲಸ, 2 ಮಿನಿಟ್ಸ್ ಮಾತ್ರ ಓಡಿಸೋಕ್ಕಾಗದು. ಯಾಕಂತಂದ್ರೆ ಟೈಮ್ ಕ್ವಾಂಟಮ್ 2 ಕೊಟ್ಟಿದೆ. ಸೊ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 2 ನಿಮಿಷ ಮಾತ್ರ ಬೇಕಿತ್ತು. ಸೊ ಪ್ರೋಸೆಸ್ P2 ಕಂಪ್ಲೀಟ್ ಆಗಿದೆ. ಇವಾಗ ಪ್ರೋಸೆಸ್ P2 ನ ನಾನು ಕನ್ಸಿಡರ್ ಮಾಡಂಗಿಲ್ಲ. ಯಾಕೆ, ಅದರ ಫುಲ್ ಎಕ್ಸಿಕ್ಯೂಷನ್ ಆಗಿದೆ.
ಸೊ ಸಾರಿ, ಇಲ್ಲಿ 2 + 2 4 ಆಗಬೇಕಿತ್ತು. ಸೊ 2 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಪ್ರೋಸೆಸ್ P2ದು ಫುಲ್ ಎಕ್ಸಿಕ್ಯೂಷನ್ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ P3 ಅನ್ನು ತಗೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಾವಿವಾಗ 4th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 4th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P2 ನನಗೆ ಬೇಕಾಗಿಲ್ಲ, ಯಾಕಂತಂದ್ರೆ ಪ್ರೋಸೆಸ್ P2ದು ಫುಲ್ ಎಕ್ಸಿಕ್ಯೂಷನ್ ಆಗಿದೆ. ಇವಾಗ ನಾನು ಪ್ರೋಸೆಸ್ P1, P3, P4 ಮಾತ್ರ ನೋಡಬೇಕು. P1 ಕೂಡ ಆಲ್ರೆಡಿ ಬಂದಿತ್ತು, 4 ನಿಮಿಷದೊಳಗಡೆ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P3 ಕೂಡ ಬಂದಿದೆ, ಅದು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P4 4th ಮಿನಿಟ್ ಅಲ್ಲಿ ಬಂದಿದೆ. ಸೊ ಪ್ರೋಸೆಸ್ P4 ಅನ್ನು ನಾನು ರೆಡಿ ಕ್ಯೂಗೆ ಹಾಕ್ತೀನಿ. ನೆಕ್ಸ್ಟ್ ಪ್ರೋಸೆಸ್ P2 ನ ಹಾಕ್ಬೇಕಾ? ಇಲ್ಲ, ಯಾಕಂತಂದ್ರೆ ಅದು ಆಲ್ರೆಡಿ ಫುಲ್ ಎಕ್ಸಿಕ್ಯೂಟ್ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ P3 ನ ತಗೊಂತೀನಿ. ಪ್ರೋಸೆಸ್ P3 ನ ನಾನು ಎಷ್ಟು ನಿಮಿಷ ಓಡಿಸಬಹುದು? 2 ಮಿನಿಟ್ಸ್. ಸೊ 4 + 2 ವಿಲ್ ಬಿ 6. ಈಗ ಪ್ರೋಸೆಸ್ P3 ಕಂಪ್ಲೀಟ್ ಆಗೋದಕ್ಕೋಸ್ಕರ 3 ಮಿನಿಟ್ಸ್ ಬೇಕಿತ್ತು, ಬಟ್ ನಾವು 2 ಮಿನಿಟ್ಸ್ ಮಾತ್ರ ಎಕ್ಸಿಕ್ಯೂಷನ್ ಮಾಡಿರೋದು. ಇನ್ನೂ ಕೂಡ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಇದೆ. 6th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಯಾವ ಪ್ರೋಸೆಸ್ಗಳು ಬಂದಿವೆ ನೋಡಿ. ಪ್ರೋಸೆಸ್ P2 ಫುಲ್ ಕಂಪ್ಲೀಟ್ ಆಗಿದೆ, ಅದನ್ನು ತಗೊಳಂಗಿಲ್ಲ. ಪ್ರೋಸೆಸ್ P1 ಬಂದಿದೆ, ಅದು ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P4 ಬಂದಿದೆ, ಅದು ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P3 ಬಂದಿದೆ, ಇನ್ನು 1 ನಿಮಿಷ. ಪ್ರೋಸೆಸ್ P3 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಉಳಿದವೆಲ್ಲ ರೆಡಿ ಕ್ಯೂ ಅಲ್ಲಿ ಇರೋದ್ರಿಂದ ನಾನು ಪ್ರೋಸೆಸ್ P3 ಅನ್ನ ಇನ್ಸರ್ಟ್ ಮಾಡ್ಬೋದು, ಯಾಕಂತಂದ್ರೆ ಇನ್ನೂ 1 ನಿಮಿಷದ ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಪ್ರೋಸೆಸ್ P1 ಅನ್ನ ತಗೊಂತೀನಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್? 2 ಮಿನಿಟ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ 6 + 2 ವಿಲ್ ಬಿ 8. 2 ನಿಮಿಷದ ಎಕ್ಸಿಕ್ಯೂಷನ್ ಲೆಫ್ಟ್ ಇತ್ತು, ಸೊ ಅದು ಹೋಗಿ 0. ಇವಾಗ ಪ್ರೋಸೆಸ್ P1 ಕೂಡ ಮುಗೀತು. ಪ್ರೋಸೆಸ್ P1 ಮುಗೀತು, ಪ್ರೋಸೆಸ್ P2 ಮುಗೀತು. ನಾವಿವಾಗ 8th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಅದ್ರ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಇನ್ನು ಉಳಿದಿರುವಂಥದ್ದು ಇವೆರಡೇ ಪ್ರೋಸೆಸ್ಸು. ಇವೆರಡು ಪ್ರೋಸೆಸ್ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P1 ಇವಾಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು, ಅದು ಫುಲ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಮತ್ತೆ ನಾವು ರೆಡಿ ಕ್ಯೂಗೆ ಎಕ್ಸಿಕ್ಯೂಟ್ ಮಾಡಂಗಿಲ್ಲ, ಮತ್ತೆ ನಾವು ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P4 ಅನ್ನ ತಗೊಂತ ಹೋಗ್ತೀನಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡ್ಬೋದು? 2 ಮಿನಿಟ್ಸ್. ಸೊ 8 + 2 ವಿಲ್ ಬಿ 10 ಅಲ್ವಾ? ಸೊ ಇವಾಗ 2 ನಿಮಿಷ ಎಕ್ಸಿಕ್ಯೂಟ್ ಮಾಡಿದೆ ಪ್ರೋಸೆಸ್ P4. ಸೊ ಅದು 0 ಆಯಿತು, ಯಾಕಂತಂದ್ರೆ ಅದ್ರದ್ದು 2 ನಿಮಿಷ ಮಾತ್ರ ಎಕ್ಸಿಕ್ಯೂಷನ್ ಟೈಮ್ ಇದ್ದಿದ್ದು. ಸೊ ಫುಲ್ ಎಕ್ಸಿಕ್ಯೂಟ್ ಆಗಿದೆ, 2 ನಿಮಿಷ ಸಿಕ್ಕಿದೆ ಅಂತಂದ್ರೆ ಪ್ರೋಸೆಸ್ P4 ಕೂಡ ಮುಗೀತು. ಇವಾಗ ನಾವು 10th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ. ಇನ್ನು ಉಳಿದಿರುವಂಥದ್ದು ಒಂದೇ ಒಂದು ಪ್ರೋಸೆಸ್, ಅದು ಪ್ರೋಸೆಸ್ P3. ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇರೋದ್ರಿಂದ ಅದನ್ನ ಡೈರೆಕ್ಟ್ ಆಗಿ ನಾವು ತಗೋಬಹುದು. ಸೊ ಪ್ರೋಸೆಸ್ P3 ಅನ್ನ ನಾನು ರನ್ನಿಂಗ್ ಕ್ಯೂಗೆ ತಗೊಂತೀನಿ. 2 ನಿಮಿಷ ನಾನು ಓಡಿಸ್ಬೋದು, ಬಟ್ ಇನ್ನ ಕೇವಲ ಒಂದೇ 1 ನಿಮಿಷದ್ದು ಪ್ರೋಸೆಸ್, ಕೇವಲ ಒಂದೇ 1 ನಿಮಿಷದ್ದು ಎಕ್ಸಿಕ್ಯೂಷನ್ ಲೆಫ್ಟ್ ಇದೆ. ಸೊ ಏನ್ ಮಾಡ್ತೀನಿ? 10 + 1 ವಿಲ್ ಬಿ 11. 1 ನಿಮಿಷ ಓಡಿಸಿದ್ರೆ ಇದು ಕೂಡ ಕಂಪ್ಲೀಟ್ ಆಗಿ 0 ಆಯಿತು. ಸೊ ಇವಾಗ ಪ್ರತಿಯೊಂದು ಪ್ರೋಸೆಸ್ಗಳನ್ನು ಕೂಡ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಯೂಸಿಂಗ್ ದ ಟೈಮ್ ಕ್ವಾಂಟಮ್ ಆಸ್ 2. ಸೇಮ್ ಪ್ರೊಸೀಜರ್, ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಅನ್ನ ಫಿಲ್ ಮಾಡಬೇಕು. ಕಂಪ್ಲೀಷನ್ ಟೈಮ್ ಅಂತಂದ್ರೆ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ತೆಗೆದುಕೊಂಡಂತ ಟೈಮ್. ಪ್ರೋಸೆಸ್ P1 ಸ್ಟಾರ್ಟ್ ಆಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದು 8th ಮಿನಿಟ್ ಅಲ್ಲಿ. ಸೊ 8 ಅಂತ ಬರೀಬೇಕು. ಪ್ರೋಸೆಸ್ P2 ಸ್ಟಾರ್ಟ್ ಆಗಿದ್ದು 2nd ಮಿನಿಟ್ ಅಲ್ಲಿ, ಕಂಪ್ಲೀಟ್ ಆಗಿದ್ದು 4th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು ಯಾವಾಗ ನೋಡಿ? 4th ಮಿನಿಟ್ ಅಲ್ಲಿ ಸ್ಟಾರ್ಟ್ ಆಯಿತು ಪ್ರೋಸೆಸ್ P3, ಬಟ್ ಎಂಡ್ ಆಗಿದ್ದು 11th ಮಿನಿಟ್. ನೆಕ್ಸ್ಟ್ ಪ್ರೋಸೆಸ್ P4 ಯಾವಾಗ ಕಂಪ್ಲೀಟ್ ಆಯಿತು? 10th ಮಿನಿಟ್. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 8 - 0 ವಿಲ್ ಬಿ 8. 4 - 1 ವಿಲ್ ಬಿ 3. 11 - 2 ವಿಲ್ ಬಿ 9. 10 - 4 ವಿಲ್ ಬಿ 6. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ವೇಟಿಂಗ್ ಟೈಮ್ ಏನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್, ಇನಿಷಿಯಲ್ ಬರ್ಸ್ಟ್ ಟೈಮ್ ಅನ್ನ ತಗೋಬೇಕು. ಕ್ರಾಸ್ ಮಾಡಿ 0 ಮಾಡಿದ್ವಿ, ಸೊ ಅದನ್ನು ತಗೋಬೇಡಿ, 4 ಅನ್ನ ತಗೊಂತ ಹೋಗಿ. ಆ ರೀತಿ 8 - 4 ವಿಲ್ ಬಿ 4. 3 - 2 ವಿಲ್ ಬಿ 1. 9 - 3 ವಿಲ್ ಬಿ 6. 6 - 2 ವಿಲ್ ಬಿ 4. ಈ ರೀತಿ ಅವ್ರೇನಾದ್ರೂ ಆವರೇಜ್ ಅನ್ನ ಕಂಡುಹಿಡಿಯೋದು ಕೇಳಿದ್ರೆ ನಿಮಗೆ ನಾನು ತೋರಿಸಿದ್ದೀನಿ ಫಸ್ಟ್ ಪ್ರಾಬ್ಲಮ್ ಅಲ್ಲೇ. ಟರ್ನ್ ಅರೌಂಡ್ ಟೈಮ್ ಅಂತ ಕೇಳಿದ್ರೆ ಟರ್ನ್ ಅರೌಂಡ್ ಟೈಮ್ ಇಂದ ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 4. ಯಾಕೆ? ಟೋಟಲ್ 4 ಪ್ರೋಸೆಸ್ಗಳಿರೋದು. ವೇಟಿಂಗ್ ಟೈಮ್ ಕೇಳಿದ್ರೆ ಇವಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 4.